ಈ ಹೊಸ ಡಸ್ಟರ್ನಲ್ಲಿ ಸೇಫ್ಟಿ ಫೀಚರ್ಸ್ ನೋಡೋದಾದರೆ 6 ಏರ್ ಬ್ಯಾಗ್ಸ್ ಬರುತ್ತೆ. ABS ವಿತ್ EBD ಇದೆ. ರೋಲ್ ಓವರ್ ಮಿಟಿಗೇಷನ್ ಆಗಿರ್ಬೋದು ಅಂದರೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಅಂಡರಲ್ಲಿ ಬರೋ ಥರ ಪ್ರತಿಯೊಂದು ಫೀಚರ್ ಕೂಡ ಇದೆ ಇದರಲ್ಲಿ. ಜೊತೆಗೆ ಅಡಾಸ್ ಬರುತ್ತೆ, ಅಂದರೆ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟ್ ಸಿಸ್ಟಮ್. ಅದರಲ್ಲಿ 17 ಫೀಚರ್ಸ್ ಬರುತ್ತೆ. ಇನ್ನು ಇದರಲ್ಲಿ ಬರೋವಂಥ ವೇರಿಯಂಟ್ಸ್ ನೋಡೋದಾದರೆ ಅಥೆಂಟಿಕ್, ಎವಲ್ಯೂಷನ್, ಟೆಕ್ನೋ ಪ್ಲಸ್ ಬರುತ್ತೆ, ಐಕಾನಿಕ್ ಬರುತ್ತೆ. ಆ್ಯಂಡ್ ಇಲ್ಲಿರೋದು ಐಕಾನಿಕ್ ಲಾಂಚ್ ಎಡಿಷನ್. ನಿಮ್ಮ ಬಡ್ಜೆಟ್ ಏನಾದ್ರೂ ನಿಯರ್ಲಿ ಒಂದು 13.5 ಲಕ್ಷದಿಂದ ಹಿಡಿದು 23.5 ಲಕ್ಷ ತನಕ ಇತ್ತು ಅಂತಂದರೆ ನೀವು ಆರಾಮವಾಗಿ ಡಸ್ಟರ್ನ ತಗೊಳ್ಬೋದು. ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲೀನ್ ಏರ್ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾಕೆ ಅಂದರೆ ಇದರಲ್ಲಿ ಫಿಲ್ಟರ್ ಬರುತ್ತೆ. ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಪ್ಯಾಡ್ ಅಂತೂ ಸಖತ್ತಾಗಿದೆ, ಕಂಪ್ಲೀಟ್ ಫಿಟ್ ಆಗುತ್ತೆ. ಮೊಬೈಲ್ ಈಸಿಯಾಗಿ ಚಾರ್ಜ್ ಆಗುತ್ತೆ. 2 C-ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ಗಳನ್ನು ಚಾರ್ಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಒಂದು 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಈ ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಅಟ್ ಪ್ರೆಸೆಂಟ್ ಲಾಂಚ್ ಆಗಿರೋದು 2 ಇಂಜಿನ್ ಆಪ್ಷನ್. 1 ಲೀಟರ್ 3 ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಈ ಪವರ್ ಬಂದು 100 PS ಇದೆ. ಟಾರ್ಕ್ ಬಂದು 166 ನ್ಯೂಟನ್ ಮೀಟರ್ ಸಿಗುತ್ತೆ. ಇನ್ನು ಎರಡನೇ ಇಂಜಿನ್ 1.3 ಲೀಟರ್ 3L ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ. ಪವರ್ ಎಷ್ಟು ಹೇಳಿ? 163 P ಇದೆ. ನೋಡಿ, ಇಲ್ಲಿ ಬಟನ್ ಇದೆ. ಇದನ್ನು 3 ಲೆವೆಲ್ಗೆ ಸೆಟ್ ಮಾಡ್ಕೊಳ್ಬೋದು. ಲಾಂಗ್ ರೂಟ್ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ರೆ ಮಾತ್ರ ಇದು ತುಂಬ ಅವಶ್ಯಕತೆ ಇರೋವಂಥ ಫೀಚರ್ ಇದು. ಸೀಟ್ಸ್ ಅಂತೂ ತುಂಬ ಕಂಫರ್ಟಬಲ್ ಆ್ಯಂಡ್ ಸ್ಪೇಷಿಯಸ್ ಆಗಿದೆ. ಎಲ್ಲ ಲೆದರೇಟ್ ಸೀಟ್ಸ್, ಕೆಲವು ಕಡೆ ಫ್ಯಾಬ್ರಿಕನ್ನು ಯೂಸ್ ಮಾಡಿದ್ದಾರೆ. ಇನ್ನು ಈ ಸೀಟ್ಸ್ ಮೇಲೆ ಸ್ಟಿಚಸ್ ಇದೆ ಗೊತ್ತಾ, ಇದಕ್ಕೆ ಯೆಲ್ಲೋ ಕಲರ್ನ ಯೂಸ್ ಮಾಡಿದ್ದಾರೆ. ಸೆಂಟರ್ ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ಇಬ್ರು ಕುತ್ಕೊಂಡಿದ್ರೆ ಇಲ್ಲಿ ಕೈ ಇಟ್ಕೊಂಡು ಆರಾಮವಾಗಿ ಟ್ರಾವೆಲ್ ಮಾಡ್ಬೋದು. 3 ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ. ಇಲ್ಲಿ 3 ಜನ ಆರಾಮಾಗಿ ಕುತ್ಕೊಳ್ಳೋ ಅಷ್ಟು ಅಂತೂ ಸ್ಪೇಸ್ ಇದೆ. ಜೊತೆಗೆ ಮೊಬೈಲ್ ಇಡೋದಕ್ಕೆ ಜಾಗ ಇದೆ. 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. 3 ಜನಕ್ಕೂ 3 ಸೀಟ್ ಬೆಲ್ಟ್ ಬರುತ್ತೆ. ನೋಡಿ, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೋಡ್ಸ್ ಬರುತ್ತೆ. ಅಂದರೆ ಚಿಕ್ಕ ಮಕ್ಕಳ ಸೀಟ್ ಏನಾದರೂ ನೀವು ತಗೊಂಡ್ರೆ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಸೀಟ್ನ ಬೈ ಮಾಡಿ ಅದನ್ನು ನೀವು ಫಿಟ್ ಮಾಡ್ಬೋದು. ಅದಕ್ಕೆ ಬೇಕಾಗಿರೋವಂಥ ಆ್ಯಂಕರೇಜ್ ಪಾಯಿಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಹಾಕಿ ನೀವು ಮಕ್ಕಳನ್ನು ಆರಾಮವಾಗಿ ಕೂರಿಸ್ಬೋದು. ಇನ್ನೊಂದು ಏನು ಅಂದರೆ, ಸೆಂಟ್ರಲ್ ಕೂರೋರ್ಗೆ ಇಲ್ಲಿ AC ಬರೋದ್ರಿಂದ ಗಾಳಿ ಹೊಡಿತಾ ಇರುತ್ತೆ. ಒಬ್ಬೊಬ್ಬರಿಗೆ ಇದು ತುಂಬ ಇರಿಟೇಷನ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ ನೋಡಿ. ಜಾಸ್ತಿ ಏನಾದರೂ AC ಆಯಿತು ಅಂತಂದರೆ ನೀವು ಇದನ್ನು ಆಫ್ ಮಾಡ್ಕೊಳ್ಬೋದು, ಇಲ್ಲ AC ಬೇಕು ಅಂತಂದರೆ ಆನ್ ಮಾಡ್ಕೊಳ್ಬೋದು. ಇನ್ನು ಹಿಂದೆ ಕೂತಿರೋರಿಗೆ 2 C-ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. ಈಗ ಬರ್ತಿರೋ ಮೊಬೈಲ್ಗಳೆಲ್ಲನೂ ಕೂಡ C-to-C ಕೇಬಲ್ ಕೊಡ್ತಾ ಇರೋದು. ಸೊ ನೀವು C-to-C ಕೇಬಲ್ನ ಯೂಸ್ ಮಾಡಿಕೊಂಡು ಮೊಬೈಲ್ನ ಈಸಿಯಾಗಿ ಚಾರ್ಜ್ ಮಾಡ್ಕೋಬೋದು. ಇನ್ನು ಈ ಫ್ರಂಟ್ 2 ಸೀಟ್ಗೆ ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ಬರುತ್ತೆ. 6 ವೇ ಬರುತ್ತೆ. ಲಂಬರ್ ಸಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ಅದನ್ನು ಮ್ಯಾನ್ಯುಯಲ್ ಆಗಿ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು, ಅಂದರೆ ಅಡ್ಜಸ್ಟ್ ಮಾಡ್ಬೋದು. ನೋಡಿ, ಇದನ್ನು ತಿರುಗಿಸಿದ್ರೆ ಲಂಬರ್ ಸಪೋರ್ಟ್ ನಮ್ಮ ಬೆನ್ನಿಗೆ ಏನು ಬೇಕೋ ಆ ಸಪೋರ್ಟನ್ನು ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ. ಈ ಫೆಸಿಲಿಟಿ ಫ್ರಂಟ್ ಸೀಟ್ಗೆ ಮಾತ್ರ. ನೋಡಿ, ಸನ್ ರೂಫ್ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ. ಹಾಗೆ ಹೆಡ್ ರೂಮ್ ಮತ್ತು ನೀ ರೂಮ್ ಎಲ್ಲನೂ ಕೂಡ ತುಂಬ ಸಫಿಷಿಯೆಂಟ್ ಆಗಿದೆ. ಆ್ಯಂಡ್ 6 ವೇ ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಇದಕ್ಕೆ. ಸೊ ಇಲ್ಲಿ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಫ್ರಂಟ್ ಆ್ಯಂಡ್ ಬ್ಯಾಕ್ನ ಇಲ್ಲಿ ನೀವು ಮೂವ್ ಮಾಡ್ಬೋದು. ಆ್ಯಂಡ್ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಇದು ರಿಕ್ಲೈನ್ ಆ್ಯಂಗಲ್ಗೆ ಲಂಬರ್ ಸಪೋರ್ಟನ್ನು ನಿಮಗೆ ತೋರಿಸುತ್ತೆ. ಇಲ್ಲಿ ಕಾರ್ಬನ್ ಫೈಬರ್ದು ಆಕ್ಸೆಂಟ್ ಯೂಸ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ. ಎಲ್ಲದರಲ್ಲೂ ಲೈಟ್ ಬರುತ್ತೆ. ಜೊತೆಗೆ ಎಲ್ಲದರಲ್ಲೂ ಆಟೋ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಈ ಗಾಡಿನಲ್ಲಿರೋ ಎಲ್ಲ ವಿಂಡೋದಲ್ಲೂ ಒಂದು ಟಚ್ ಡೌನ್ ಫಂಕ್ಷನ್, 1 ಟಚ್ ಆಫ್ ಫಂಕ್ಷನ್ ಇರುತ್ತೆ. ಇಲ್ಲಿ ಓವರ್ ವ್ಯೂ ಕಂಟ್ರೋಲ್ ಕೂಡ ಇದೆ. ಕೂತ್ಕೊಂಡೇ ಓವರ್ ವ್ಯೂಸ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಜೊತೆಗೆ ಸ್ಪೀಕರ್ ಕೊಟ್ಟಿದ್ದಾರೆ. ಈ ಗಾಡಿನಲ್ಲಿ ಟೋಟಲ್ ಆಗಿ 6 ಸ್ಪೀಕರ್ಸ್ ಬರುತ್ತೆ. ಹಾಗೆ ನೋಡಿ, ವಾಟರ್ ಬಾಟಲ್ ಇಟ್ಕೊಳ್ಳೋ ಜಾಗ ಕೂಡ ಸಖತ್ ದೊಡ್ಡದಾಗಿದೆ. ಆರಾಮಾಗಿ 2 ಲೀಟರ್ ಬಾಟಲ್ ಅಂತೂ ಇಲ್ಲಿ ಫಿಟ್ ಆಗುತ್ತೆ.
ಡೋರಲ್ಲಿ ಬ್ಲ್ಯಾಕ್ ಮತ್ತು ಗ್ರೀನ್ ಕಲರ್ನ ಯೂಸ್ ಮಾಡಿದ್ದಾರೆ. ಸಾಫ್ಟ್ ಟಚ್ ಲೆದರ್ ಕೂಡ ಇದೆ. ಇನ್ನು ಡೋರ್ ಹ್ಯಾಂಡಲ್ನ ನೋಡಿ, ಇದು ಸಿಲ್ವರ್ ಕಲರಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಪವರ್ ವಿಂಡೋ ಈ ಕಂಟ್ರೋಲ್ ಬರುತ್ತೆ. ಆಟೋ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ವಿಂಡೋಸ್ಗೂ ಕೂಡ ಒನ್ ಟಚ್ ಡೌನ್ ಅಪ್ ಜೊತೆಗೆ ಆ್ಯಂಟಿ ಪಿಂಚ್ ಫೀಚರ್ ಇದೆ. ಒಂದ್ಸಲ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಡೌನ್ ಆಗುತ್ತೆ, ಮತ್ತು ಮೇಲಕ್ಕೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಹೋಗುತ್ತೆ. ಅಕಸ್ಮಾತ್ ಕೈ ಅಡ್ಡ ಇಟ್ಟರೆ ಇಲ್ಲ ಏನಾದರೂ ಆಬ್ಜೆಕ್ಟ್ ಅಡ್ಡ ಬಂದರೆ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ. ನಾನು ಡಸ್ಟರ್ನ ಟೆಸ್ಟ್ ಡ್ರೈವ್ ಮಾಡಿದೆ, ನನಗಂತೂ ಸಖತ್ ಇಷ್ಟ ಆಗೋಯ್ತು. ನೀವೇನಾದರೂ ಡಸ್ಟರ್ನ ಟೆಸ್ಟ್ ಡ್ರೈವ್ ಮಾಡಿದ್ರೆ 100% ಇಷ್ಟ ಆಗೋದಂತೂ ಗ್ಯಾರಂಟಿ. ಅಂಥ ಕಾರ್ ಇದು. ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಸ್ಪೆಷಲ್ ಕಾರ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.